ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ತುಂಬ ದಿನದ ನಂತರ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ತುಂಬ ದಿನದಿಂದ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಯಾವ್ದು ತೆಗೆದಿಟ್ಟಿದ್ದೆ ಅದೆಲ್ಲನೂ ಒಂದೊಂದು ಕ್ಲಿಪ್ಪಿಂಗ್ ಇದರಲ್ಲಿ ಇರುತ್ತೆ ಅಷ್ಟೇ. ಸೊ ಯಾವುದೇನಿದ್ದು ಅಂತ ನನಗೂ ಕೂಡ ನೆನಪಿಲ್ಲ, ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಆದ್ದರಿಂದ ಒಂದೊಂದು ಕ್ಲಿಪ್ಪಿಂಗ್ ಯಾವುದ್ಯಾವುದು ನಾನು ಫ್ರೀ ಇದ್ದಾಗ ತೆಗೆದಿಟ್ಟಿದ್ದೆ ಅದನ್ನು ಇವತ್ತು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು ಅನಿಸುತ್ತೆ. ಅವತ್ತು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ವರ್ಕ್ ಮಾಡ್ಕೊಂಡು ಕೂತಿದ್ದೆ. ಇನ್ನು ಕೃಪಾ ಬಂದು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ಲು. ಆ್ಯಂಡ್ ನಾನು ಮತ್ತು ಅವ್ರ ಮಮ್ಮಿ ಇದ್ಕೊಂಡು ಫುಲ್ಲು ಓಲ್ಡ್ ಸಾಂಗ್ಸ್ ಏನೇನಿದೆ ಅದನ್ನೆಲ್ಲನೂ ಕೇಳಿಸ್ಕೊತಾ ಕೂತಿದ್ವಾ. ಸೊ ಅವಳು ಅದು ನೋಡಿಕೊಂಡು ಡ್ಯಾನ್ಸ್ ಮಾಡ್ತಿದ್ಲು. ಆ್ಯಂಡ್ ಎಷ್ಟು ಚೆನ್ನಾಗಿತ್ತಲ್ವ ಆವಾಗಿಂದು ಸಾಂಗ್ಸ್ ಎಲ್ಲ. ಈಗ ಆ ಥರ ಸಾಂಗ್ಸೇ ಕೇಳೋಕ್ಕೆ ಇಷ್ಟ ಆಗೋಲ್ಲ. ನಾನೇನಾದರೂ ಸಾಂಗ್ಸ್ನ ಪ್ಲೇ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ರೀತಿ ಒಂದು 1998 ಬಂದಿರೋದು, 2000 ಬಂದಿರೋದು, ಈ ರೀತಿ ಮೂವಿ ಸಾಂಗ್ಸ್ನೇ ನಾನು ಕೇಳೋದು ತುಂಬಾ ಇಷ್ಟ ಆಗುತ್ತೆ. ಇವಾಗಿನ ರೀಸೆಂಟ್ ಸಾಂಗ್ಸ್ ನನಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಯಾವುದಾದ್ರೂ ಹಾಡು ಬಂದ್ರೂ ನನಗೆ ಯಾರು ಅಂತ, ಯಾವ ಸಾಂಗು, ಯಾವ ಹೀರೋಯಿನ್ ಅಂತ ಗೆಸ್ ಮಾಡೋಕ್ಕೆ ಆಗೋಲ್ಲ, ಆ ಥರ ಇರುತ್ತೆ. ಸೊ ಓಲ್ಡ್ ಸಾಂಗ್ಸ್ನೇ ಇವಾಗಿನ ಮಕ್ಕಳು ಕೂಡ ನಾವೇನು ಇಷ್ಟಪಡ್ತಿದ್ವಿ ಅದನ್ನೇ ಇಷ್ಟಪಡ್ತಾರಲ್ವ, ಅಲ್ಲಿಗೆ ಎಷ್ಟು ಇಷ್ಟ ಆಗಿರುತ್ತೆ ಅವ್ರಿಗೆ ಆ ಸಾಂಗ್ಸ್ ಅಂತ. ಆ್ಯಂಡ್ ಅಡುಗೆ ಮಾಡೋದಕ್ಕೆ ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀನಿ. ಸೊ ಇದು ತುಂಬಾ ಈಸಿಯಾಗಿ ಹೋಗುತ್ತೆ. ಫಸ್ಟು ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಆನಿಯನು, ಟೊಮ್ಯಾಟೊ, ಒಂಚೂರು ಒಣಮೆಣ್ಸಿನ್ಕಾಯಿ, ಒಂಚೂರು ಸಾಂಬಾರು ಪೌಡರ್ ಹಾಕ್ಬಿಟ್ಟು ಇನ್ನೊಂಚೂರು ತೆಂಗಿನಕಾಯಿ ತುರಿ ಉದುರಿಸಿದ್ರೆ ಅದು ಆಗೋಯ್ತು. ಇನ್ನು ರೋಸ್ ಪಾಟ್ ಏನಿದೆ ಅದಕ್ಕೆ ಸ್ವಲ್ಪ ಧನಿಯಾ ಮತ್ತು ಮೆಂತ್ಯ ಬೀಜನ ಹಾಕಿದ್ದೆ. ಅದು ಇವಾಗ ನಿಮ್ಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಇದನ್ನ ಹಾಕಿ 15 ಡೇಸ್ ಆಯಿತು. ಇನ್ನು ನಮ್ಮ ರೋಸ್ ಗಿಡದಲ್ಲಿ, ಇದು ಬಟನ್ ರೋಸ್ ಆ್ಯಕ್ಚುಲಿ, ಅದ್ರಲ್ಲಿ ಫುಲ್ ಎಲ್ಲ ಮುಗ್ಬಿಟ್ಟಿದೆ. ಆ್ಯಂಡ್ ದಿನ ಒಂದೊಂದು ಹೂವು ನನಗೆ ಬಾಲ್ಕನಿಯಲ್ಲೇ ಸಿಗ್ತಿರೋದ್ರಿಂದ ಪೂಜೆ ಮಾಡೋಕ್ಕೂ ಕೆಲವೊಮ್ಮೆ ಇದನ್ನೇ ನಾನು ಬಳಸ್ಕೊತಿದ್ದೀನಿ, ಯಾವಾಗಾದರೂ ಹೂವು ಇರಲ್ಲ ಅಂತ ಹೇಳಿದ್ರೆ. ಹಾಗೆ ಇದು ನೋಡಿ ಶಂಖಪುಷ್ಪ ಫ್ಲವರ್, ಏನೋ ಬ್ಲೂ ಟೀ ಮಾಡ್ಕೊಂಡು ಕುಡಿತಾರಲ್ವ ಎಲ್ಲರೂ. ಆ್ಯಕ್ಚುಲಿ ಇದು ಏನಕ್ಕೆ ಒಳ್ಳೇದಂತ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ ಸ್ಕಿನ್ ಗ್ಲೋ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮ ಹೇಳಿದ್ದು ನನಗೆ ಆ್ಯಕ್ಚುಲಿ ಇದನ್ನೆಲ್ಲ ಕುಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ ಅಂತ. ಆ್ಯಂಡ್ ಡಯಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಸಿಸ್ಟರೆಲ್ಲ ಅದನ್ನು ಯೂಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವರು ಆರ್ಡರ್ ಮಾಡಿ ತೊಗೊಂಡಿದ್ರಂತೆ. ಅವರಿಗೂ ಕೂಡ ಅಮ್ಮ ಊರಿಂದ ಬೀಜ ಕೊಟ್ಟು ಕಳಿಸಿದ್ದಾರೆ. ಅವರು ಕೂಡ ಪಾಟಲ್ಲಿ ಹಾಕಿದ್ರು. ಇನ್ನು ನೀವೇ ನೋಡ್ತಿರ್ಬೋದು, ಸ್ನೇಕ್ ಪ್ಲ್ಯಾಂಟು, ಮನಿ ಪ್ಲ್ಯಾಂಟ್ ಎಲ್ಲ ಒಂದೊಂದೇ ಹೊಸ ಚಿಗುರು ಬಿಡ್ತಾಯಿದೆ. ನಾನಂತೂ ಎಲ್ಲಿ ಗಿಡಗಳನ್ನ ನೋಡಿದ್ರೂ ಕಿತ್ಕೊಂಡು ಬಂದು ಪಾಟಲ್ಲಿ ಹಾಕ್ತಿದ್ದೀನಿ. ಇತ್ತೀಚೆಗೆ ಜಾಸ್ತಿ ಏನೇನು ಸಿಕ್ಕಿದೆ ಅದೆಲ್ಲನೂ ಪಾಟ್ಸಲ್ಲಿದೆ. ಕನಕಾಂಬ್ರದ ಬೀಜ, ಹಾಗೆ ಲೆಮನ್ ಗ್ರಾಸ್ ಇರ್ಬೋದು, ಎಲ್ಲ ಥರದ್ದು. ಸೊ ನಾನಿವತ್ತು ಫಸ್ಟ್ ಟೈಮ್ ಬ್ಲೂ ಟೀನ ಮಾಡ್ಕೊಂಡಿದ್ದೆ. ಓಕೆ, ಕುಡಿಯೋಕ್ಕೇನೋ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಏನಂತ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ಸೇಮ್ ಬಿಸಿ ನೀರು ಕುಡ್ದಂಗೆ ಅನಿಸುತ್ತೆ, ಬಟ್ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ದು ಸ್ಮೆಲ್ ಬರುತ್ತಲ್ವ, ಆ ರೀತಿ ಸ್ವಲ್ಪ ಸ್ಮೆಲ್ ಬರುತ್ತೆ ಲೈಟಾಗಿ. ಆ್ಯಂಡ್ ಇದನ್ನು ನಾವು ಒಂದು 5 hours ಬಿಟ್ಟು ಕುಡಿದ್ರೆ ಕಲರ್ ಫುಲ್ಲು ಬ್ಲೂ ಕಲರ್ ಬಂದಿರುತ್ತೆ. ನಾನೇನು ಮಾಡಿದ್ದೆ, ಬೆಳಿಗ್ಗೆ ಮಾಡಿ ಇಟ್ಬಿಟ್ಟು ರಾತ್ರಿ ಏನೋ ಒಂದು ಕುಡಿದಿದ್ದೆ ಒಂದು ದಿವಸ. ಇನ್ನೊಂದು ದಿವಸ ಟ್ರೈ ಮಾಡಿದಾಗ ಅದು ಓವರ್ ನೈಟ್ ಬಿಟ್ಟಿದ್ದರಿಂದ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತರೋದಕ್ಕಿಂತ ಇದು ಸುಮ್ಮನೆ ಸೀಡ್ಸ್ ಹಾಕಿಬಿಟ್ರೇ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಬೀಜ ನನಗೆ ನಮ್ಮ ಅಮ್ಮಗೆ ಎಲ್ಲಿ ಸಿಕ್ತೋ ನನಗೆ ಗೊತ್ತಿಲ್ಲ, ಬಟ್ ಅವರು ಒಂದೇ ಒಂದು ಸೀಡ್ ಸಿಕ್ಕಿರೋದನ್ನ ಹಾಕಿ ನಮ್ಮ ಊರಲ್ಲಂತೂ ಇದಕ್ಕಿಂತ ಜಾಸ್ತಿನೇ ಹೂವು ಬಿಡುತ್ತೆ. ಏಕೆಂದರೆ ಅವರು ಮಣ್ಣಲ್ಲಿ ಹಾಕಿದಾರಲ್ವ, ಅದರಿಂದನೇ ಏನೋ ಗೊತ್ತಿಲ್ಲ, ಒಂದಕ್ಕೊಂದು ಬೀಜ ಹರಡ್ಕೊಂಡು ಬೇಕಾದಷ್ಟು ಗಿಡಗಳಾಗಿದ್ದಾವೆ ಊರಲ್ಲಿ. ಸೊ ಹಾಗೆ ಅಮ್ಮ ನನಗೆ ಒಂದು ಪಾಟಲ್ಲಿ ಹಾಕ್ಕೊಟ್ಟಿದ್ರು. ಇವಾಗ ಒಂಥರ ವೈಟ್ ಕಲರ್ದು ಲಿಲಿ ಪುಷ್ಪ ಫ್ಲವರ್ ಕೂಡ ಬರ್ತಾಯಿದೆ. ಆ್ಯಕ್ಚುಲಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೆಗೆದಿದ್ದೀನಿ. ಸೇಮ್ ಟು ಸೇಮ್ ವೈಟ್ ಕಲರ್ ರೋಸ್ ಹೂವು ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಹಾಗೆ ಇದನ್ನು ನನಗೆ ಮತ್ತು ಶಾಲಿನಿ ಅಕ್ಕಗೆ ಇಬ್ಬರಿಗೋಸ್ಕರ ಮಾಡ್ಕೊಂಡಿದ್ದು. ಸೊ 2 ಗ್ಲಾಸಷ್ಟು ಬಂತು ಆ್ಯಕ್ಚುಲಿ.
ನಿಜವಾಗ್ಲೂ ಏನು ಅಂತ ಡಿಫ್ರೆನ್ಸ್ ಏನಿರಲ್ಲ, ಆರಾಮಾಗಿ ಕುಡಿಬೋದು. ಸೊ ಕುಡಿಯೋಕ್ಕಾಗದೇ ಇರೋ ಥರ ಇರುತ್ತೆ ಅಂತ ಏನಿಲ್ಲ ಇದು. ಆ್ಯಂಡ್ ನೀವು ಕೂಡ ಯಾರಾದರೂ ಈ ಸೀಡ್ಸ್ ಎಲ್ಲ ಸಿಕ್ಕಿದ್ರೆ ತೊಗೊಂಡು ಬಂದು ಪಾಟಲ್ಲಿ ಹಾಕ್ಕೊಳ್ಳಿ. ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇವಾಗ ಎನರ್ಜಿ ಡ್ರಿಂಕ್ದು ಕ್ಯಾಪ್ಸೂಲ್ ಥರ ಬರುತ್ತಲ್ವ, ಅದನ್ನು ಕೂಡ ಕುಡಿತಿದ್ದೀನಿ. ಹಾಗೆ ನನಗೆ ಮತ್ತು ಶಾಲಿನಿ ಅಕ್ಕಗೆ ಆಗೋಷ್ಟು ಸಿಂಪಲ್ಲಾಗಿ ತುಂಬ ದಿನದಿಂದ ಅನಿಸ್ತಿತ್ತು ವೆಜ್ ಪುಲಾವ್ ತಿನ್ನಬೇಕಂತ ಹೇಳಿ. ಅದು ನಮ್ಮಮ್ಮ ಯಾವ ರೀತಿ ಮಾಡ್ತಿದ್ರು ಆ ಸ್ಟೈಲಲ್ಲಿ ಮಾಡಿದ್ದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇನ್ನು ನಾವು ರೈಸ್ ತಿಂತೀವಿ, ಬಟ್ ನನ್ನ ಹಸ್ಬೆಂಡ್ಗೆ ವೆಜಿಟೇಬಲ್ಸ್ದು ಏನಾದರೂ ಪಲ್ಯ ಮಾಡಿಡಬೇಕು, ಸೊ ಚಪಾತಿಗಾಗೋ ಥರ. ಸೊ ಅದರಿಂದ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ಬೇಳೆ ಮತ್ತು ಮೂಲಂಗಿ ಹಾಕಿ ಸಾಂಬಾರನ್ನ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಇವ್ರಿಗೆ ಚಿಕನ್, ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಅನಿಸುತ್ತೆ. ಸಂಡೇ ಬಂದು ನಾನು ಮಟನ್, ಚಿಕನ್ ಹಾಗೆ ಕಬಾಬ್ ಎಲ್ಲನೂ ಕೂಡ ಕುಕ್ ಮಾಡಿದ್ದೆ. ಅವತ್ತು ಖುಷಿ ಬರ್ತಾಳಲ್ವ, ಸೊ ಅದರಿಂದ ಅವಳಿಗೋಸ್ಕರ ಕಬಾಬ್ ಎಲ್ಲನೂ ಮಾಡ್ಕೊಳ್ಳೋದು. ಇಲ್ಲಾಂದರೆ ಇವ್ರಿಗೆ ತವಾ ಫ್ರೈ ಆ ರೀತಿ ಮಾಡ್ತೀನಿ. ಈಗೀಗ ನಾನು ಕಲಿತಿದ್ದೀನಿ. ಆ್ಯಂಡ್ ನಾನು ನಾನ್ ವೆಜ್ ಕುಕ್ ಮಾಡೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಲ್ಲ. ಆದಷ್ಟು ಹೆಂಗೋ ಬಂದಂಗೆ ಮಾಡ್ತೀನಿ. ಕೆಲವೊಮ್ಮೆ ಕೆಡಿಸ್ಬಿಡ್ತೀನಿ, ಕೆಲವೊಮ್ಮೆ ಚೆನ್ನಾಗಾಗಿರುತ್ತೆ, ಅದೇ ರೀತಿ ಆಗುತ್ತೆ. ಹಾಗೆ ಇದು ಲಾಸ್ಟು ಮಂಡೇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಮಂಡೇ ಆ್ಯಸ್ ಯೂಶ್ವಲ್ ಆಫೀಸ್ಗೆ ಹೋಗಬೇಕಲ್ಲ. ಸೊ ಇವಾಗ 5:30 ಆ ರೀತಿ ಎದ್ದಿರ್ತೀನಿ. ಸೊ ಅದರಿಂದ ಬೇಗನೆ ಎಲ್ಲ ಕೆಲಸ ಆಗೋಗುತ್ತೆ. ಆ್ಯಂಡ್ ನಿಜವಾಗ್ಲೂ ಒಂದೊಂದು ಸಲ ಆಫೀಸ್ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ. 5:30ಗೆ ಎದ್ದು ಅಷ್ಟು ಬೇಗ ಪೂಜೆ ಎಲ್ಲ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ಖುಷಿ ಆಗ್ತಿರುತ್ತೆ. ಬೆಳಗ್ಗೆ ಒಂಥರ ಪ್ಲೆಸೆಂಟಬಲಾಗಿ ಕಾಣಿಸ್ತಿರುತ್ತೆ, ಮನೆ ಕೂಡ ಕ್ಲೀನಾಗಿ ಅನಿಸ್ತಿರುತ್ತೆ. ಸೊ ಅದರಿಂದ ಬೇಗ ಬೇಗ ಕೂಡ ಕೆಲಸ ಆನ್ ಟೈಮ್ ಎಲ್ಲ ಆಗ್ತಿರುತ್ತೆ. ಸೊ ಟೈಮ್ ಡಿಲೇ ಆಗೋಲ್ಲ, ನಾವು ಟೈಮ್ ನೋಡ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಆ ಸಿಗೋ 1 ಅವರಲ್ಲಿ ಏನೆಲ್ಲ ಕುಕ್ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಅರ್ಜೆಂಟಲ್ಲಿ ರೆಡಿ ಆಗೋದಕ್ಕೆ ಇರುತ್ತೆ ಟೈಮು. ಇನ್ನು ಬ್ರೇಕ್ಫಾಸ್ಟ್ಗೆ ಸ್ವೀಟ್ ಪೊಟ್ಯಾಟೋನ ಬೇಯಿಸೋಕ್ಕಿಟ್ಟಿದ್ದೀನಿ. ಹಾಗೆ ವೆಜಿಟೇಬಲ್ಸ್ದು ಬೀನ್ಸ್ ಕ್ಯಾರೆಟ್ ಹಾಕಿ ಸಿಂಪಲಾಗಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ಗೆ. ಇನ್ನು ಬ್ಲೂ ಟೀ ಮಾಡ್ಕೊಂಡು ಕುಡಿದೆ. ಇನ್ನು ಆಫೀಸ್ಗೆ ಹೋಗಿ ನಾನು ಬ್ರೇಕ್ಫಾಸ್ಟ್ನ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ, ಯಾಕಂದರೆ ಮನೇಲಿ ತಿನ್ನೋಷ್ಟು ಟೈಮ್ ಇರೋಲ್ಲ. ಸೊ ಅದರಿಂದ ಸ್ವಲ್ಪ ಈ ರೀತಿ ಆ್ಯಕ್ಚುಲಿ ಈ ನಡುವೆ ಎಲ್ಲ ಹೆಲ್ದಿಯಾಗೇ ಇದೆ. ಇವು ಡಯಟ್ ಮಾಡೋದ್ರಿಂದ ಸ್ವಲ್ಪ ಹೆಲ್ದಿಯಾಗೇ ತಿಂತಿದ್ದೀವಿ. ಆ್ಯಂಡ್ ಅವಾಗವಾಗ ವೀಕ್ಲಿ ಒನ್ಸ್ ಆ ರೀತಿ ಜಂಕ್ ಎಲ್ಲ ತಿಂತಿರ್ತೀವಿ. ಅದನ್ನು ಮನೆಯಲ್ಲಿನೇ ಮಾಡೋ ರೀತಿಯಲ್ಲಿ ತಿಂತೀವಿ. ಆ್ಯಂಡ್ ಬರೋವಾಗ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು, ಸೊ ಅದನ್ನು ತೊಗೊಂಡು ಬಂದಿದ್ವಿ. ಆ್ಯಂಡ್ ಇವತ್ತು ಮೆಂತ್ಯ ಸೊಪ್ಪೆಲ್ಲ ಹಾಕಿ ಚಪಾತಿ ಎಲ್ಲ ಮಾಡಿ, ಹಾಗೆ ಎಗ್ ಬುರ್ಜಿನ ಮಾಡಿ ತವಾ ಫ್ರೈನ ಮಾಡ್ಕೊಂಡಿದ್ದೆ. ಇನ್ನು ಇದು ನೆಕ್ಸ್ಟ್ ಡೇ ಆಫೀಸಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ವ್ಲಾಗ್ನ. ಇನ್ನು ಅವತ್ತು ನೈಟ್ ಊಟಕ್ಕೆ ಸೇಮ್ ಮೆಂತ್ಯ ಸೊಪ್ಪು ಚಪಾತಿ, ಅದೇ ಹಿಟ್ಟೇನು ಕಲಸಿತ್ತು ಅದೇ ಇತ್ತು. ಸೊ ಅದರಿಂದ ಕ್ಯಾರೆಟ್ ಪಲ್ಯನ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಹಾಗೆ ಇನ್ನು ಕ್ಯಾರೆಟು, ಇನ್ನು ಪ್ರೊಮೊಗ್ರಾನೇಟ್, ಸೌತೆಕಾಯಿ, ಈ ರೀತಿ ಮನೇಲಿ ಯಾವ ರೀತಿ ಫ್ರೂಟ್ಸ್ ಇರುತ್ತೆ, ಯಾವ ರೀತಿ ವೆಜಿಟೇಬಲ್ಸ್ ಇರುತ್ತೆ ಅದರಲ್ಲಿನೇ ಮ್ಯಾನೇಜ್ ಮಾಡ್ತೀವಿ. ಇಲ್ದಿರೋ ದಿವಸ ಕಾಳು ಅದೆಲ್ಲ ಏನಿರುತ್ತೆ ಅದರಲ್ಲಿ ಸಲಾಡ್ ಥರ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಈ ನಡುವೆ ನಮ್ಮ ಹೆಲ್ತಿ ವರ್ಷನ್ ಆಫ್ ಕುಕ್ಕಿಂಗ್ ಆಗಿದೆ. ಇನ್ನು ಇವ್ರಿಗೆ ಅಡುಗೆ ಮಾಡಿಟ್ಬಿಟ್ಟು ನನಗೆ ಅಂತ ಸ್ವಲ್ಪ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ. ಹಾಗೆ ಅವತ್ತು ಸೊಪ್ಪು ಸಾರು, ಅನ್ನ, ಹಾಗೆ ಮೇಲ್ಗಡೆ ಉಪ್ಪಿಟ್ಟು ತಂದುಕೊಟ್ಟಿದ್ರು, ಅದನ್ನು ಕೂಡ ತಿಂದೆ. ಸೊ ಹೆವಿ ಆಗೋಯ್ತು. ಇನ್ನು ರೋಸು ನೀವೇ ನೋಡ್ತಿರ್ಬೋದು, ಪ್ರೀವಿಯಸ್ ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೀನಿ ಎಷ್ಟು ಚಿಕ್ಕ ಚಿಕ್ಕ ಮೊಗ್ಗಿತ್ತು. ಸೊ ಇವಾಗೆಲ್ಲ ಹೂವು ಅರಳ್ಕೊಂಡಿದೆ. ಆ್ಯಂಡ್ ಈ ಬಟನ್ ರೋಸ್ ಅಂತೂ ನನಗೆ ತುಂಬಾ ಫೇವ್ರೆಟ್. ಅಮ್ಮ ಚಿಕ್ಕ ವಯಸ್ಸಲ್ಲಿ ಬೆಳೆಸಿದ್ರು, ಅದೇ ಥರದ್ದು ಇವಾಗ ಮತ್ತೆ ಪಾಟ ತಂದು ಕೊಟ್ಟಿದ್ದಾರಮ್ಮ. ಸೊ ಅದರಿಂದ ಹಾಗೆ ಕೊತ್ತಂಬರಿ ಸೊಪ್ಪು ನಿಮಗೆ ಡೇ ಬೈ ಡೇ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ. ಒಂದು 15 ಡೇಸ್ ಅಷ್ಟೇ ಆಯ್ತು ಅನಿಸುತ್ತೆ. ಇವಾಗ ಇನ್ನೂ ದೊಡ್ಡದಾಗಿದೆ. ಇದು ಲಾಸ್ಟ್ ಮಂಡೇ ನಾನು ಶೂಟ್ ಮಾಡಿರೋದು. ಇನ್ನು ಬಿಸಿಲು ಸ್ವಲ್ಪ ಚೆನ್ನಾಗಿ ಬೀಳೋದ್ರಿಂದ ಎಲ್ಲ ಥರದ್ದು ಗಿಡಗಳು ಚಿಗುರ್ತಾ ಇದೆ. ಹಾಗೆ ಇದು ರೋಸ್ಮೆರಿ ಫ್ಲವರು. ಸೊ
ರೋಸ್ಮೆರಿ ಗಿಡ. ಸೊ ನಾನು ಇದರಲ್ಲಿ ಒಂದು 2-3 ಎಲೆನ ಕಿತ್ಕೊಂಡು ಇವಾಗಷ್ಟೇ ಅದು ಬೆಳೀತಾ ಇದೆ. ಸೊ ಅದರಿಂದ ಜಾಸ್ತಿ ಕೀಳಬಾರ್ದು, ಅಮ್ಮ ಬೈತಾರೆ ಆ್ಯಕ್ಚುಲಿ ಇವಾಗಲೇ ಕೀಳಬೇಡ ಅಂತ ಹೇಳಿ. ನಾನು ತಲೆಗೆ ಹೇರ್ ಆಯಿಲ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಆಯಿತಾ. ಆ್ಯಕ್ಚುಲಿ ನಾನು ಇವತ್ತಿನವರೆಗೂ ಬಾಟಲೆಲ್ಲ ತೊಗೊಂಡು ಬಂದು ಯೂಸ್ ಮಾಡಿಲ್ಲ. ಈ ಆ್ಯಡ್ಸ್ ಎಲ್ಲ ತೋರಿಸ್ತಾರಲ್ವ ಆ ರೀತಿ. ಸೊ ಇದೇ ರೀತಿ ಸಫಲ ಕೋಕೋನಟ್ ಆಯಿಲ್ ಯೂಸ್ ಮಾಡಿ, ಮತ್ತು ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ರೋಸ್ಮೆರಿ ಇದಿಷ್ಟನ್ನೇ ಹಾಕಿ ಒಂಚೂರು ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ಒಂಥರ ಸ್ಮೆಲ್ ಬರುತ್ತೆ ನನಗೆ. ಆ ಬಬಲ್ಸ್ ಎಲ್ಲ ಬಂದಮೇಲೆ ಕೂಲ್ ಆದಮೇಲೆ ನೀವು ಯೂಸ್ ಮಾಡ್ಬೋದು. ನಿಜವಾಗ್ಲೂ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ರೋಸ್ಮೆರಿಯಲ್ಲಿ ತುಂಬಾ ಚೆನ್ನಾಗಿ ಕೂದಲು ತುಂಬ ಸಾಫ್ಟ್ ಆಗ್ತಿದೆ. ಹಾಗೆ ಕೂದಲು ತುಂಬಾ ಚೆನ್ನಾಗಿ ಬೇಬಿಯರ್ಸ್ ಎಲ್ಲ ಗ್ರೋ ಆಗ್ತಿದೆ. ನಾನು ಆಲ್ಮೋಸ್ಟ್ ಇವಾಗ 15 ಡೇಸ್ ಆಯಿತು ಯೂಸ್ ಮಾಡೋಕ್ಕೆ ಶುರು ಮಾಡಿ. ತುಂಬಾ ರಿಸಲ್ಟ್ ಚೆನ್ನಾಗಿ ಕೊಡ್ತಿದೆ ರೋಸ್ಮೆರಿ ಆಯಿಲು. ಸೊ ನನಗೆ ಏನು ಅನ್ನಿಸ್ತು ಅಂದರೆ, ನೀವು ಆ ರೀತಿ ಕೆಮಿಕಲ್ಸ್ ಎಲ್ಲ ತೊಗೊಂಡು ಬಂದು ಯೂಸ್ ಮಾಡೋದಕ್ಕಿಂತ ಈ ನರ್ಸರಿಯಲ್ಲೆಲ್ಲ ನಿಮಗೆ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಬಂದರೆ ಈ ರೀತಿ ನಿಮ್ಗೆ ಯಾವಾಗ ಬೇಕೋ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ನೀವು. ಇನ್ನು ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಅನಿಸುತ್ತೆ. ಸೊ ನಾನು ಈ ವಾಲ್ಪೇಪರ್ಸ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ರೂಮಲ್ಲಿ ಹಾಕಿದ್ದೀನಿ. ಹಾಗೆ ಬೆಡ್ಶೀಟ್ನು ಕೂಡ ಆರ್ಡರ್ ಮಾಡಿದ್ದೆ. ಸೊ ನೀವೇ ನೋಡ್ತಿರ್ಬೋದು, ರಿಯಲ್ಲಾಗಿ ಪ್ಲ್ಯಾನ್ಸ್ ಏನೇನು ಹೆಂಗೆ ಇಟ್ಟಿದ್ದೀವಿ ಆ ರೀತಿಯೇ ಕಾಣಿಸುತ್ತೆ. ಇನ್ನು ದೋಸೆಗೆ ನೆನೆ ಹಾಕಿದ್ವಿ ನಾನು ಮತ್ತು ಮೇಲೆ ಅಕ್ಕ. ಸೇಮ್ ಬ್ರೇಕ್ಫಾಸ್ಟ್ ಅದೇ ರೀತಿ ಪ್ರಿಪೇರ್ ಮಾಡಿರ್ತೀವಿ. ಸೊ ನಾನು ದೋಸೆಗೆ ನೆನೆಸುವಾಗ ಅವರು ನೆನೆಸಿದ್ರು. ಸೊ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿತ್ತಂದರೆ, ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಮಸಾಲೆ ದೋಸೆ ಥರನೇ ಬಂದಿತ್ತು. ಸೊ ಇದು ಸಂಡೇ ವ್ಲಾಗ್ ಆ್ಯಕ್ಚುಲಿ, ಸಂಡೇ ಮಾರ್ನಿಂಗು. ಸೊ ದೋಸೆಗೆಲ್ಲ ನೆನೆ ಹಾಕಿ ಇನ್ನು ನಾರ್ಮಲಾಗಿ ಆರಾಮಾಗಿ ಬಂದು ಬಾಲ್ಕನಿಯಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ ನಾನು. ಇನ್ನು ಪ್ರೀವಿಯಸ್ ಡೇ ಸೋಯಾ ಚಂಕ್ಸಲ್ಲಿ ಕಬಾಬ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಇನ್ನು ಮಾರ್ನಿಂಗ್ ಅಲ್ವಾ, ಅವ್ರು ನಮ್ಮ ಹಸ್ಬೆಂಡ್ ಅವತ್ತು ಲೀವ್ ಹಾಕಿದ್ರು. ಸೊ ಅವ್ರು ಮಲ್ಕೊಂಡಿದ್ರು. ಆ್ಯಂಡ್ ಬೆಳಗ್ಗೆನೇ ನನಗೆ ಯಾಕೋ ಕಬಾಬ್ ತಿನ್ನಬೇಕಂತ ಅನ್ನಿಸ್ತಿತ್ತು. ಇನ್ನು ಅವ್ರು ಹೋಗಿ ಚಿಕನ್ ತೊಗೊಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೋಯಾಬೀನಲ್ಲೇ ಕಬಾಬ್ನ ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಇದು ತುಂಬಾ ಈಸಿ, ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ಇದು ನೆಕ್ಸ್ಟು ಈ ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ಇನ್ನು ಪೂಜಾ ಡೈಲಿ ರೊಟೀನೆಲ್ಲ ಸೇಮ್ ಅದೇ ರೀತಿ ಇರುತ್ತೆ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದು, ಆಫೀಸ್ಗೆ ಹೋಗೋದು, ಹಾಗೆ ದಿನ ಏನೇನಿದೆ ಮಂಡೆಯಿಂದ ಫ್ರೈಡೇವರೆಗೂ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಹಾಗೆ ಈ ಸಲಾಡ್ ಏನಿದೆ ಅದನ್ನು ನನಗೆ ನಮ್ಮ ಕೊಲೀಗ್ ಒಬ್ಬರು ಶಿಲ್ಪಕ್ಕ ಅಂತ ಇದ್ದಾರೆ, ಅವರು ನನಗೆ ಹೇಳ್ಕೊಟ್ಟಿದ್ದು. ಟೇಸ್ಟ್ ಅಂತೂ ಸೂಪರಾಗಿದೆ. ಯಾರೆಲ್ಲ ಡಯಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ, ಯಾರೆಲ್ಲ ಈ ಕಾಳನ್ನ ಹಂಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ, ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನಗಂತೂ ಇದು ತುಂಬಾ ಫೇವ್ರೆಟ್. ಸೊ ಒಂದಿನ ಬಿಟ್ಟು ಒಂದಿನ ಅದನ್ನು ಮಾಡ್ತಾನೆ ಇರ್ತೀನಿ. ಇನ್ನು ಇದು ಈ ಸಂಡೇ ವ್ಲಾಗ್ ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಮಾಡಿ ಫ್ರೈ ಮಾಡಿದ್ದೆ. ಹಾಗೆ ಕಾಳನ್ನೆಲ್ಲ ನೆನೆಸಿ ಇಟ್ಟಿರ್ತೀನಿ, ಸೊ ಮಂಡೆಗೆ ಆಗೋ ಥರ. ಇನ್ನು ಏರ್ ಆಯಿಲ್ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊತೀನಿ. ಇನ್ನು ಇವಾಗ ಸಲಾಡೆಲ್ಲ ಮಾಡ್ತೀನಲ್ವಾ, ಸೊ ಅದರಿಂದ ಮುಂಚೆ ಪ್ರೊಮೊಗ್ರಾನೇಟ್ ನಾನು ತಿಂತಾನೇ ಇರಲಿಲ್ಲ. ಸೊ ಈ ಒಂದು ಸಲ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಕಾಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದ ಆವಾಗಿಂದ ನಾನು ಕೂಡ ಪ್ರೊಮೊಗ್ರಾನೇಟ್ ತುಂಬ ಚೆನ್ನಾಗಿ ತಿಂತಿದ್ದೀನಿ. ಆ್ಯಂಡ್ ಇದು ನೀವೇ ನೋಡ್ತಿರ್ಬೋದು, ಇದು ವೈಟ್ ಕಲರಲ್ಲಿ ಪುಷ್ಪ ಫ್ಲವರು. ಸೊ ಇದು ಕೂಡ ಅಷ್ಟೇ ನಮ್ಮ ಪಾಟಲ್ಲಿನೇ ಬಿಟ್ಟಿತ್ತು. ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ನೀವೇ ನೋಡ್ತಿರ್ಬೋದು, ಇಷ್ಟು ದೊಡ್ಡದಾಗಿದೆ ಅಂತ. ಕೊತ್ತಂಬರಿ ಸೊಪ್ಪು ಕೂಡ ಇದೆ, ಹಾಗೆ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ. ಇನ್ನು ಎಲ್ಲ ಫ್ಲವರ್ಸು ಅಷ್ಟೇ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೀನಿ, ಯಾಕಂದರೆ ನಮಗೆ ಅಷ್ಟೊಂದು ಸ್ಪೇಸ್ ಇಲ್ಲ ಬಾಲ್ಕನಿಯಲ್ಲಿ. ಸೊ ಅದರಿಂದ ಸ್ವಲ್ಪ ಬಿಸಿಲು ಚೆನ್ನಾಗಿ ಬೀಳಲಿ ಅಂತ ಇಲ್ಲಿ ಕೂಡ ಹಾಕಿಟ್ಟಿರ್ತೀನಿ. ಇನ್ನು ಒಂದೊಂದು ದಿವಸ ಒಂದೊಂದು ಥರ ಕಾಳಲ್ಲಿ ಟ್ರೈ ಮಾಡಿದ್ದೀನಿ. ಇದು ಕಾಬಲ್ ಚನಾದಲ್ಲಿ ಟ್ರೈ ಮಾಡಿದ್ದು. ನಿಜವಾಗ್ಲೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಆ್ಯಂಡ್ ಇಟ್ಸ್ ಹೆಲ್ದಿ ಆ್ಯಕ್ಚುಲಿ. ಮನೆಯಲ್ಲಿ ನಾವು ಮಾಡ್ಕೊಂಡೋದ್ರೆ ಇದಕ್ಕೆ ಆಲ್ಮೋಸ್ಟ್ ಒಂದು ಕಪ್ಪಷ್ಟುಗೆ ಒಂದು 60 ರೂಪೀಸ್ 70 ರೂಪೀಸ್ ಚಾರ್ಜ್ ಮಾಡ್ತಾರೆ ನಮ್ಮ ಆಫೀಸಲ್ಲೆಲ್ಲ. ಸೊ ಅದ್ರ ಬದಲು ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ. ಯಾರೆಲ್ಲ ಡಯಟ್ ಮಾಡ್ತೀರಾ, ಆ್ಯಕ್ಚುಲಿ ಇದನ್ನೆಲ್ಲ ತಿಂದರೆ ಫುಲ್ಲು ಸ್ಟಮಕ್ ಫುಲ್ ಆದಂಗೆ ಅನಿಸುತ್ತೆ. ಹೊಟ್ಟೆ ಹಸಿವು ಕೂಡ ಬೇಗ ಆಗಲ್ಲ. ಹಾಗೆ ಈ ಹೂವನೂ ಅಷ್ಟೇ, ಇದನ್ನು ರೆಡ್ ಕಲರ್ನ ನನ್ನ ಹಸ್ಬೆಂಡ್ ಅವರು ಇಷ್ಟಪಟ್ಟು ತೊಗೊಂಡು ಬಂದರು.
ಹಾಗೆ ಈ ಆರೆಂಜ್ ಕಲರ್ ರೋಸ್ ಏನಿದೆ ಅದನ್ನು ನಾನು ತೊಗೊಂಡು ಬಂದೆ. ಸೊ ಇಬ್ಬರು ಕೂಡ ಅವ್ರಿಗೆ ಅದಿಷ್ಟ ಆಯ್ತಂತೆ, ಬಟ್ ನನಗೆ ಈ ಆರೆಂಜ್ ಕಲರ್ ರೋಸ್ ಏನಿದೆ ಅದು ತುಂಬ ಇಷ್ಟ ಆಯಿತು. ಇನ್ನು ಇದು ನೆನ್ನೆ ವ್ಲಾಗ್ ಆ್ಯಕ್ಚುಲಿ. ನೆನ್ನೆ ಬಂದು ಮಂಗಳವಾರ. ನಾವು ನಾರ್ಮಲಾಗಿ ಮಂಗಳವಾರ ಸುಬ್ರಹ್ಮಣ್ಯಗೆ ತುಪ್ಪದ ದೀಪ ಹಚ್ಬಿಟ್ಟು ಬರೋಕ್ಕೆ ಹೋಗ್ತೀವಿ. ಸೊ ಆದ್ದರಿಂದ ಮನೆಯಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡಿ ಎಲೆ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಹೇಳಿದರು. ಸೊ ಅದರಿಂದ ಈ ಥರ ಎಲ್ಲ ರಂಗೋಲಿ ಎಲ್ಲ ಹಾಕಿ ನಿಜವಾಗ್ಲೂ ನೆನ್ನೆ ಫೆಸ್ಟಿವಲ್ ವೈಬ್ ಕೊಡ್ತಿತ್ತು ಮನೆಯಲ್ಲಿ. ಚೆನ್ನಾಗಿ ಪೂಜೆ ಮಾಡಿ ಇನ್ನು ಈವ್ನಿಂಗ್ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ದೇವ್ರ ದೀಪ ಕೂಡ ಹಚ್ಬಿಟ್ಟು ಬಂದ್ವಿ. ಹಾಗೆ ಪಾಟ್ ತೊಗೊಂಬರೋಕೆ ಹೋದಾಗ ರೋಸ್ ತೊಗೊಂಡು ಬರೋಕೆ ಹೋದಾಗ ಈ 2 ಪಾಟ್ನು ಕೂಡ ತೊಗೊಂಡು ಬಂದೆ. ನನಗೆ ತುಂಬಾ ದಿನದಿಂದ ಅನ್ನಿಸ್ತಿತ್ತು ಈ ಥರ ಪಾಟ್ಸ್ನ ತರಬೇಕಿತ್ತು ಅಂತ. ಇದು ಅಮ್ಮ ಮನೆಯಲ್ಲಿ ನಾನಿದ್ದಾಗ ತೊಗೊಂಡು ಬಂದಿದ್ವಿ, ಅಮ್ಮ ಮನೇಲಿ ಇತ್ತು ಇದು. ಸೊ ಅದರಿಂದ ನನಗೆ ಈ ವೈಟ್ ಪಾಟ್ಸ್ ಬೇಕಿತ್ತು. ಸೊ ಅದನ್ನು ಕೂಡ ನನ್ನ ಹಸ್ಬೆಂಡ್ ಮೊನ್ನೆ ತೆಗೆದುಕೊಟ್ರು. ನಿಜವಾಗ್ಲೂ ಮನೇಲಿ ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ ಇದ್ದರೆ ಒಂಥರ ಖುಷಿ ಆಗುತ್ತೆ. ಯಾರೆಲ್ಲ ಈ ಪ್ಲ್ಯಾಂಟ್ ಲವರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಅದು ಫೀಲಿಂಗ್ ಅರ್ಥ ಆಗೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಿಂಪಲಾಗಿ ಪಾಸ್ತಾ ಮಾಡ್ಕೊಂಡಿದ್ವಿ. ಹಾಗೆ ನಾನು ಒಂದು ಹೊಸದು ಹೇರ್ ಡ್ರೈಯರ್ ತೊಗೊಂಡಿದ್ದೆ, ಹೇರ್ ಸ್ಟ್ರೈಟ್ನರ್. ಹಾಗೆ ಇವಾಗ ತುಂಬಾ ಟ್ರೆಂಡಿಂಗಲ್ಲಿರೋ ಅರ್ಬನ್ ಯೋಗ್ದು ಹೇರ್ ಸ್ಟ್ರೈಟ್ನರ್ ಏನಿದೆ ಅದು ಹೇರ್ ಬ್ರಷು, ಅದರಲ್ಲಿ ನಾವು ಸ್ಟ್ರೈಟ್ನಿಂಗ್ ಮಾಡಿದ್ದೆ. ಆ್ಯಕ್ಚುಲಿ ಇದನ್ನ ಮೇಲ್ಗಡೆ ಹಾಕೋಕ್ಕೆ ಮಾಡಿದೆ. ಅವ್ರ ಕೂದಲಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಯಾರಿಗಾದರೂ ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಬೇಕಂತ ನಿಮಗೆ ಅನಿಸಿದ್ರೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋನಲ್ಲಿ ಕಮೆಂಟ್ ಮಾಡಿ ಆ ವಿಡಿಯೋ ಮಾಡಬೇಕಾ ಅಂತ ಹೇಳಿ. ಸೊ ನೀವೇ ನೋಡ್ತಿರ್ಬೋದು ರೋಸಸ್ ಎಲ್ಲ ತುಂಬ ಹೈಲೈಟಾಗಿ ಕಾಣಿಸ್ತಿದೆ. ಇನ್ನು ಸಂಜೆ 6:30 ಆಗೋಯಿತು. ಆ್ಯಕ್ಚುಲಿ ನಿನ್ನೆ ನಾನು ಲೀವ್ ಹಾಕಿದ್ದೆ. ಸೊ ನಾವು ಕಾಡುಗೋಡಿಯಲ್ಲಿರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಇಷ್ಟು ವರ್ಷ ಇಲ್ಲೇ ಇದ್ರೂ ನಮಗಿದು ಗೊತ್ತೇ ಇರಲಿಲ್ಲ. ಸೊ ನಾವು ವೈಟ್ ಫೀಲ್ಡಲ್ಲಿನೇ ಹೋಗ್ತಿದ್ವಿ. ನಮ್ಮ ಮನೆಗೆ ನಿಯರ್ ಬೈ ಇರೋದು ವೈಟ್ ಫೀಲ್ಡ್ ಹತ್ರ ಇರೋದು. ಹಾಗೆ ಕಾಡುಗೋಡಿ ಒಂಚೂರು ದೂರ. ನನಗೆ ಶಾಲಿನಿ ಅಕ್ಕ ಅವ್ರ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಕೂಡ ಬಂದಿದೆ ಅಂತ ಹೇಳಿ. ಸೊ ಅದರಿಂದ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಮಗು ಅವ್ರನ್ನ ಕರ್ಕೊಂಬಂದಿದ್ರು. ಇಬ್ಬರು ಸೇರಿ ಹೋಗಿ ನೆನ್ನೆ ತುಪ್ಪದ ದೀಪ ಹಚ್ಬಿಟ್ಟು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.